ಇದ್ದ ಅವಧಿಯಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ತೃಪ್ತಿ ನನಗಿದೆ. ಎಲ್ಲಿ ಕೈ ಅಡ್ಡಿಲ್ಲ, ಬಾಯಿ ಕೈ ಶುದ್ಧವಾಗಿ ಇಟ್ಕೊಂಡು ಸರ್ವರಿಗೂ ನ್ಯಾಯವನ್ನು ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಅದಾದ ನಂತರ 2 ಚುನಾವಣೆಗಳಲ್ಲಿ 2013-18 ನಮಗೆ ಸೋಲಾಯಿತು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ನಗರದ ಪತ್ರಕರ್ತರ ಭವನದಲ್ಲಿ ತುರ್ತು ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಅಭ್ಯರ್ಥಿ ಹಾಗೂ ಜೆಡಿಎಸ್ ಪಕ್ಷದಿಂದ ಆಗಿರುವ ಅನ್ಯಾಯವನ್ನ ಮಾಧ್ಯಮಗಳ ಮುಂದೆ ಇಟ್ಟಿದ್ದಾರೆ. ತಂದೆಯವರ ಕಾಲದಿಂದ ದೇವೇಗೌಡರ ಪರವಾಗಿ ಇದ್ದೆವು. ಶಾಸಕನಾಗಿದ್ದಾಗಲೂ ಜೆಡಿಎಸ್ನಲ್ಲಿ ಇದ್ದೆ. ಪಕ್ಷ ಬದಲಾಯಿಸುವಂತೆ ಸಾಕಷ್ಟು ಆಮಿಷಗಳನ್ನ ಕೊಟ್ಟರು. ನಾನು ಪಕ್ಷ ಬಿಡಲಿಲ್ಲ. ಆದರೆ ಈಗ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ರನ್ನ ಸೋಲಿಸುವ ಸಲುವಾಗಿ ನಾನು ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ್ದೇನೆ ಎಂದು ತಿಳಿಸಿದ್ದಾರೆ. ನಾನು ಶಾಸಕನಾಗಿದ್ದ ವೇಳೆ ನನಗೆ ಸಾಕಷ್ಟು ತೃಪ್ತಿ ಇದೆ. ಸರ್ವರಿಗೂ ನ್ಯಾಯ ಕೊಟ್ಟಿದ್ದೇನೆ. ತದನಂತರ 2 ಚುನಾವಣೆಗಳಲ್ಲಿ ಸೋತಿದ್ದೇನೆ. ಕಾರಣ ಪ್ರಸ್ತುತ ಹಣದ ಮೇಲೆ ರಾಜಕೀಯ ನಡೀತಾ ಇದೆ. ಕಳೆದ ಚುನಾವಣೆಯಲ್ಲಿಯೂ ನಾನು ಸ್ಪರ್ಧೆಗೆ ಇಳಿಯಲು ಇಷ್ಟ ಇರಲಿಲ್ಲ. ಆದರೆ ಕುಮಾರಸ್ವಾಮಿ ಅವರ ಒತ್ತಾಯದ ಮೇಲೆ ನಾನು ಕ್ಷೇತ್ರದಲ್ಲಿ 3 ಬಾರಿ ಸರ್ವೆ ಮಾಡಿಸಿದ್ದು ನೀನು ನಿಲ್ಲಬೇಕು ಎಂದು ತಿಳಿಸಿದ್ದರು. ಅದರಂತೆ ನಾನು 2 ತಿಂಗಳ ಕಾಲ ಗ್ರಾಮಗಳಿಗೆ ಭೇಟಿ ನೀಡಿ ಪಕ್ಷಕ್ಕಾಗಿ ದುಡಿದಿರುವೆ. ಆದರೆ ಈಗ ಜೆಡಿಎಸ್ ಪಕ್ಷದಿಂದ ಅನ್ಯಾಯವಾಗಿದೆ ಎಂದು ತಿಳಿಸಿದ್ದಾರೆ. ಸದ್ಯ ಈಗ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ವಿಚಾರವಾಗಿ ನಾನು ಕೆ ಸುಧಾಕರ್ಗೆ ಟಿಕೆಟ್ ನೀಡಬೇಡಿ, ಅವರ ಬದಲಿಗೆ ಇನ್ಯಾರಾದರೂ ಅಭ್ಯರ್ಥಿಯನ್ನಾಗಿ ಮಾಡಿ ಎಂದು ಹೇಳಿದ್ದೆ. ಆದರೆ ಮೈತ್ರಿ ಅಭ್ಯರ್ಥಿ ಇಷ್ಟ ಇದ್ರೆ ಕೆಲಸ ಮಾಡು, ಇಲ್ಲ ಅಂದ್ರೆ ಬೇಡ ಅಂದಿದ್ರು. ಆ ಮಾತಿಗೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಸಾಕಷ್ಟು ಬೇಜಾರಾಗಿದೆ. ಆದರೆ ಕೈ ಅಭ್ಯರ್ಥಿ ರಕ್ಷಾರಾಮಯ್ಯ ರಾತ್ರಿ ಮನೆಗೆ ಬಂದು ನನಗೆ ನಿಮ್ಮ ಆಶೀರ್ವಾದ ಬೇಕು ಎಂದಿದ್ದಾರೆ. ಇಂದು ಸಾಕಷ್ಟು ನೋವಿನಿಂದ ನಾನು ಜೆಡಿಎಸ್ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿರುವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಅಲಯನ್ಸ್ ಮಾಡಿರ್ತಕ್ಕಂಥದ್ದು ಬೇರೆ ಉದ್ದೇಶದಿಂದ ನೀವು ನಮ್ಮ ಜೊತೆ ಇರಬೇಕು ಅಂತೇಳಿ ಇರ್ತೀವಿ ಅಂತ ಹೇಳಿ. ಅದಾದ ನಂತರ ನಾನು JDS ಸಭೆಗಳಲ್ಲೂ ಭಾಗವಹಿಸ್ತಿದ್ದೆ, ಹೋಗಿ ಬರ್ತಾಯಿದ್ದೆ. ಮೊನ್ನೆ ಕಳೆದ 15 ದಿನಗಳ ಹಿಂದೆ ಒಂದು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಕುಮಾರಣ್ಣ ಇನ್ನೂ ಬಂದಿಲ್ಲ, ದೇವೇಗೌಡರು ಬಂದಿದ್ದರು. ಹೋಗಿ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಬಂದು ಕೂತ್ಕೊಂಡೆ. ಆ ನಂತರ ತಲೆಯಲ್ಲಿ ಅದೇನು ಅದೃಷ್ಟನೋ ದುರಾದೃಷ್ಟನೋ ಒಂದು ವಿಷಯ ಉಳಿತು. ದೇವೇಗೌಡರಿಗೆ ಹೇಳಿ ನಮಗೆ ಸುಧಾಕರ್ ಅವ್ರು ಬಿಟ್ಟು ಬೇರೆ ಯಾರಾದರೂ ಅಭ್ಯರ್ಥಿ ಕೊಡಲಿ ಅಂತ ಕೇಳೋಣ ಅಂತ ಹೋಗಿ ಹೇಳಿದಾಗ ಅವರು ಹೇಳಿದಂಥ ಮಾತು ನನ್ನ ಹೃದಯಕ್ಕೆ ಈಟಿಯಿಂದ ಚುಚ್ಚಿದ ನೋವಾಯಿತು. ನಾನು ಹೇಳಿದ್ದಿಷ್ಟೇ, ಅಪ್ಪಾಜಿ 65 ದಿನಗಳ ಕಾಲ ಸುಧಾಕರ್ ವಿರುದ್ಧ ಪ್ರಚಾರ ಮಾಡಿ ಓಟ್ ಕೇಳಿದ್ದೀನಿ. ಅವ್ರ ಅಭ್ಯರ್ಥಿ ಆದರೆ ಅವ್ರ ಜೊತೆಯಲ್ಲಿ ನಾನು ಹೋಗಿ ಇವ್ರಿಗೆ ಓಟ್ ಕೊಡಿ ಅಂತ ಕೇಳಲಿಕ್ಕೆ ನಾನು ಕ್ಷೇತ್ರ ಜನತೆ ಮುಂದೆ ಆಗೋದಿಲ್ಲ, ದಯವಿಟ್ಟು ಅಭ್ಯರ್ಥಿನ ಬದಲಾಯಿಸಿ ಅಂತ ಕೇಳಿದಾಗ ಅವ್ರು ಹೇಳಿದ ಮಾತು, ನಿನಗಿಷ್ಟ ಇದ್ದರೆ ಕೆಲಸ ಮಾಡು, ಇಲ್ಲದ್ರೆ ಮನೆಯಲ್ಲಿ. ಈ ಮಾತು ಕೇಳಿದಾಗ ಇವತ್ತು ನನ್ನ ಕಾರ್ಯಕರ್ತರಿಗೆ ಅದೇ ಹೇಳಿದೆ, ನಾನು ಮನೆಯಲ್ಲಿರಲಿಕ್ಕೆ ಇಷ್ಟು ವರ್ಷ ಅವರ ಹಿಂದೆ ಓಡಾಡಿದ್ದು. ಆ ವಿಷಯ ಗೊತ್ತಾದ ನಂತರ ಕುಮಾರಣ್ಣವರು ನನಗೆ ಫೋನ್ ಮಾಡಿ ಬೆಳಿಗ್ಗೆ ನಿಮ್ಮ ಮನೆಗೆ ತಿಂಡಿಗೆ ಬರ್ತೀನಿ ಅಂತ. ನಾನು ಹೇಳಿದೆ, ಅಣ್ಣ ನಿಮ್ಗೆ ಆರೋಗ್ಯ ಸರಿ ಇಲ್ಲ, ಈಗ ಅರ್ಧರಾತ್ರಿ ಬೇಕಾದ್ರೆ ನಾನು ನಿಮ್ಮ ಮನೆಗೆ ಬರ್ತೀನಿ, ಬೆಳಿಗ್ಗೆ ಬರ್ತೀನಿ ಅಂತೇಳಿ 8 ಗಂಟೆಗೆ ಹೋಗಿ ನನ್ನ ನೋವನ್ನು ಅವರನ್ನು ತೋಡಿಕೊಂಡು ಹೇಳಿ ಬಂದಿದ್ದೀನಿ. ಅವರು ಈಗ ಅಂದ್ರೆ ಅನ್ನಬಾರ್ದಿತ್ತು, ನಿಮಗೆ ಆ ಮಾತು ಅನ್ನಬಾರ್ದಿತ್ತು ಅಂತ ಅವರು ಕೂಡ ನೋವು ತಿಂದರು. ಆಯಿತು. ಬಂದ ನಂತರ 4-5 ದಿನಗಳ ಕಾಲ ನಾನು ಸುಮ್ಮನೆ ಇದ್ದೆ. ಆವತ್ತಿಂದ ಇವತ್ತಿನವರೆಗೂ ನಮ್ಮ ಪಕ್ಷದ ಹಿರಿಯ ಮುಖಂಡರು ಯಾರೂ ನನ್ನ ಸಂಪರ್ಕ ಮಾಡಲಿಲ್ಲ, ಅಭ್ಯರ್ಥಿ ಆದವರು ನನ್ನ ಸಂಪರ್ಕ ಮಾಡಲಿಲ್ಲ, ನನಗೆ ಮತ ಕೊಡಿ ಅಂತ ಕೇಳಲಿಕ್ಕೆ ಬರಲಿಲ್ಲ. ಆನಂತರ ನಮ್ಮ ಮನೆ ಹತ್ರ ಸಭೆ ಸೇರಿ ಏನು ತೀರ್ಮಾನ ತಗೋಬೇಕು ಅಂತ ಕೇಳಿದಾಗ ಭಾಳಷ್ಟು ಜನ ಈ ವಿಷಯ ಕೇಳಿದ ಮೇಲೆ ಬೇಸರ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.